ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮಿತ್ರರೇ, ಇವತ್ತು ನಾನು ನಿಮಗೆ ಒಂದು ವಶೀಕರಣಕ್ಕೆ ರೇಡಿಯಂ ಸ್ಟೋನ್ಸ್ ಅಥವಾ ಮುತ್ತು ಅನ್ನೋದನ್ನು ನಾನು ಪರಿಚಯಿಸ್ತೀನಿ. ಮುತ್ತುಗಳು ಅಂದರೆ ವಜ್ರ, ವೈಡೂರ್ಯ, ರತ್ನ, ಹವಳ ಆ ಟೈಪೆಲ್ಲ ಬರುತ್ತೆ ನೋಡಿ. ಇದು ಮುತ್ತುಗಳ ಥರ ಇರುತ್ತೆ, ಹಾಗಂತ ಮುತ್ತು ಅಲ್ಲ. ಇದು ಬಂದು ಸ್ಟೋನ್ ಅಂದರೆ ಕಲ್ಲುಗಳು. ಏನು ಕಲ್ಲುಗಳು? ರೇಡಿಯಂ ಕಲ್ಲುಗಳು. ಹಗಲೊತ್ತು ನೋಡೋಕ್ಕಿವು ಒಂದು ಕಲ್ಲರ್ ಇದ್ದಾವೆ, ಆದರೆ ರಾತ್ರಿ ಹೊತ್ತಿವು ಹೆಂಗಿರುತ್ತೆ ಗೊತ್ತಾ? ರಾತ್ರಿ ಹೊತ್ತು ನಾನು ತೋರಿಸ್ತೀನಿ ನಿಮಗೆ, ಕತ್ತಲಲ್ಲಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವು ರಾತ್ರಿ ಹೊತ್ತು ಕತ್ತಲಿರುವಾಗ ಬಹಳ ಸುಂದರವಾಗಿ ಹೊಳಿತವೆ, ಪಳಪಳ ಅಂತ ಹೊಳಿತವೆ, ಗೊತ್ತಾಯ್ತಲ್ಲ? ಅವು ರಾತ್ರಿ ಹೊತ್ತು ಹೊಳಿಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇವುಗಳಿಂದ ಏನೆಲ್ಲ ಪ್ರಯೋಜನ ಅಂದರೆ, ಉಂಗುರ, ಕೈಗಳಲ್ಲಿ ಉಂಗುರ ಇರುತ್ತೆ, ಕುತ್ತಿಗೆನಲ್ಲಿ ಡಾಲರ್ ಹಾಕ್ಕೋತಾರೆ ಕೆಲವರೆಲ್ಲ, ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕವರು, ದೊಡ್ಡವರೆಲ್ಲ. ಆ ಡಾಲರ್ಗೆ ಇದು ಅಳವಡಿಸ್ಕೋಬೇಕಾಗುತ್ತೆ, ಡಾಲರಿಗೆ. ಹಾಗೆ ಉಂಗುರ ಕೂಡ ಮಾಡ್ಕೋಬೋದು, ಡಾಲರ್ ಮಾಡ್ಕೋಬೋದು. ಅಥವಾ ಕೀ ಚೈನ್ ಅಂತೀರಲ್ಲ ನೀವು, 2 ವೀಲರ್ಗೆ, 4 ವೀಲರ್ಗೆ, ಅಂದರೆ ಕಾರ್ಗೆ, ಆಟೋಗೆಲ್ಲ ಕೀ ಚೈನು, ಅದಕ್ಕೆ ಡಾಲರ್ ಮಾಡ್ಕೊಂಡು ಹಾಕೋಬೋದು ಇವನು. ಅಥವಾ ಮನೆಗಳಲ್ಲಿ, ದೇವ್ರ ಮನೆಯಲ್ಲಿ ಇಟ್ಟು ಇದನ್ನು ನೀವು ಪೂಜಿಸ್ಬೋದು. ದೇವರ ವಿಗ್ರಹಗಳ ತಲೆ ಮೇಲೆ ಕಿರೀಟ ಇರುತ್ತಲ್ಲ, ಅಲ್ಲಿ ಇಟ್ಕೋಬೋದು. ಶಿವಲಿಂಗದ ಮೇಲೆ ಇಟ್ಕೋಬೋದು. ಸಾಲಿಗ್ರಾಮ ಎಲ್ಲ ಬರುತ್ತಲ್ಲ, ಅಲ್ಲಿ ಇಟ್ಕೋಬೋದು. ನಾನು ತೋರಿಸ್ತೀನಿ ನೋಡಿ. ಇವು ನಿಮಗೆ ಕಾಣುತ್ತೆ, ಏನೂ ಹೊಳೆಯೋದಿಲ್ಲ. ಈಗ ಹೊಳಿತಾ ಇಲ್ಲ, ನಿಮಗೆ ಕಾಣುತ್ತೆ ನೋಡಿ, ಹೊಳಿತಾ ಇಲ್ಲ. ಕಾಣಿಸ್ತದ? ನೋಡೋಕ್ಕೆ ಮಾಮೂಲಿ ಕಲ್ಲುಗಳ ಥರ ಇದೆ ಈಗ, ಅಲ್ವಾ? ಮಾಮೂಲಿ ಕಲ್ಲುಗಳ ಥರ ಇದೆ. ಆದರೆ ರಾತ್ರಿ ಕತ್ಲಾದರೆ 6 ಗಂಟೆ, ಸಂಜೆ 6 ಗಂಟೆ ಆದಮೇಲೆ ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಯಾವ ರೀತಿ ಕಲರ್ ಇರುತ್ತೆ ಅಂತ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋ ನಾನು ಹಿಂದ್ಗಡೆ ಬ್ಯಾಕ್ಗ್ರೌಂಡು, ಇದರಲ್ಲೇ ಬೇರೆ ಬೇರೆ ಕಲರ್ ಬರುತ್ತೆ. ಬ್ಲೂ ಕಲರು, ರೆಡ್ಡು, ಪಿಂಕು, ಗೋಲ್ಡು, ಇತ್ಯಾದಿ ಸಿಲ್ವರ್ ಎಲ್ಲ ಬರುತ್ತೆ. ಸದ್ಯಕ್ಕೆ ನಾನು ನಿಮಗೆ ಗ್ರೀನ್ ತೋರಿಸ್ತಾ ಇದ್ದೀನಿ, ಓಕೆನಾ? ಇದರಿಂದ ಏನೆಲ್ಲ ಪ್ರಯೋಜನ ಅಂದರೆ, ನೆನಪಿಟ್ಕೊಳ್ಳಿ, ಬರೀ ಕಲ್ಲು ತಗೊಂಡು ಯಾರೋ ಒಂದು ಉಂಗುರ ಮಾಡಿಕೊಂಡು, ಯಾರೋ ಒಂದು ಲಾಕೆಟ್ ಮಾಡ್ಕೊಂಡು, ಡಾಲರ್ ಲಾಕೆಟು, ಅಥವಾ ಯಾವುದೋ ಒಂದು ಕೀ ಚೈನ್ ಮಾಡಿಕೊಂಡು ಯಾವುದೋ ಒಂದು ವಿಗ್ರಹ ಇಟ್ಬಿಟ್ರೆ ಆಗೋದಿಲ್ಲ. ಗುರುಗಳಿಂದ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು. ಯಾವುದೇ ಒಬ್ಬ ಒಳ್ಳೆಯ ಗುರುಗಳು, ಅವರು ದೇವಸ್ಥಾನದಲ್ಲಿರೋ ಗುರುಗಳಿರ್ಬೋದು, ದೇವರ ಗುಡಿಗಳಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ ಒಳ್ಳೆ ಗುರುಗಳು, ಅವರಿಂದ, ಅಥವಾ ಯಾರೋ ಮನೆಗಳಲ್ಲಿ ತಾಗೀತ ಮಾಡ್ತಾರೆ ಗುರುಗಳು, ಯಂತ್ರ ಮಾಡ್ತಾರೆ ಗುರುಗಳು, ಅವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಗುರುಗಳು, ಅವ್ರ ಹತ್ರ ನೀವು ಮಂತ್ರ ದೀಕ್ಷೆ ತೊಗೋಬೇಕು. ಬೀಜಾಕ್ಷರ ಮಂತ್ರ ಇದಕ್ಕೆ ನಾಗದೇವತೆಗೆ ಸಂಬಂಧಪಟ್ಟಿದ್ದು. ಯಾವ ದೇವತೆಗೆ? ನಾಗದೇವತೆಗೆ. ಜೋಡಿ ಸರ್ಪಗಳ ನಾಗದೇವತೆ. ನಾನು ನಿಮಗೆ ಒಂದು ಪರಿಚಯಿಸ್ತೀನಿ. ಜೋಡಿ ಹಾತ್ ಅಥವಾ ಹಾತ್ ಜೋಡಿ, ಇದೇನಿದು? ಜೋಡಿ ಹಾತ್ ಅಥವಾ ಹಾತ್ ಜೋಡಿ. ನಾನು ಇದ್ರ ಬಗ್ಗೆ ನಿಮಗೆ ಸಪರೇಟಾಗಿ ಪ್ರೋಗ್ರಾಮ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಹಾತ್ ಜೋಡಿ ಬರುತ್ತೆ, ಒರ್ಜಿನಲ್ ಇರುತ್ತೆ ಇದು ನೋಡಿ. ಇದ್ರ ಒಳಗಡೆ ಒರ್ಜಿನಲ್ ಇರುತ್ತೆ. ಇದು ಹಾತ್ ಜೋಡಿ ಒರ್ಜಿನಲ್ ಇರುತ್ತೆ. ಇದರ ತಲೆ ಮೇಲೆ ಕೂಡ ನೀವು ಈ ಒಂದು ಮಣಿಗಳನ್ನು ಇಡ್ಬೋದು. ಇದರ ತಲೆ ಮೇಲೆ 2 ಮಣಿ ಇಡ್ಬೋದು. ಈ ಹಾತ್ ಜೋಡಿ ಬಂದು, ಅಥವಾ ಜೋಡಿ ಹಸ್ತ ಅಂದರೆ 2 ಕೈಗಳ ಹಸ್ತ, 2 ಕೈಗಳು. ಇದು ಏತಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಸಪ್ರೇಟಾಗಿ ನಿಮಗೆ ಪ್ರೋಗ್ರಾಮ್ ಮಾಡಿ ನಾನು ತೋರಿಸ್ತೀನಿ. ಇದಕ್ಕೂ ಸಹ ಈ ಒಂದು ಮಣಿಗಳನ್ನು ಬಳಸ್ಬೋದು. ಇದನ್ನು ನೀವು ನಾಗಮಣಿ ಅಂತ ಅಂದ್ಕೊಳ್ಬೇಕಾಗಿಲ್ಲ. ರೇಡಿಯಂ ಸ್ಟೋನ್, ರೇಡಿಯಂ ಕಲ್ಲು. ನೀವು ವಾಚ್ಗಳ ಮೇಲೆ, ಗಡಿಯಾರಗಳಲ್ಲಿ, ಕೈ ಗಡಿಯಾರ, ಮನೆಗಳಲ್ಲಿರೋ ಗಡಿಯಾರಗಳು, ಅಥವಾ ಇತರ ಕಲ್ಲುಗಳನ್ನು ನೀವು ನೋಡಿರ್ತೀರ. ರೇಡಿಯಂ ಕಲ್ಲುಗಳನ್ನು ಯೂಟ್ಯೂಬ್ನಲ್ಲಿ, ಅಲ್ಲಿ ಇಲ್ಲಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾರೆ. ಶೋಗೆ, ಅಡ್ವರ್ಟೈಸ್ಮೆಂಟ್ಗಳಿಗೆಲ್ಲ ತೋರಿಸ್ತಾರೆ. ಇದು ನೀವು ನೋಡಿರ್ಬೋದು. ಆದರೆ ಈಗ ಇದು ಬೆಳಗ್ತಾ ಇಲ್ಲ. ಈ ಥರ ಜೋಡಿ ಹಾತ್ ಜೋಡಿಗೂ ಕೂಡ ಹಾಕೋಬೋದು. ಹಾತ್ ಜೋಡಿ ಒರಿಜಿನಲ್ ಸಿಗೋಲ್ಲ, ನೆನ್ಪಿಟ್ಕೊಳ್ಳಿ. ಇದು ನಾನು ಒರಿಜಿನಲ್ ತರಿಸಿದ್ದೀನಿ, ಒರಿಜಿನಲ್ ಅಂತ ನಾನು ತರಿಸಿದ್ದೀನಿ. ಇದು 2 ಇದೆ ನನ್ನ ಹತ್ರ. ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗುತ್ತೆ. ಇದು ಏನೇನಕ್ಕಾಗುತ್ತೆ ಹಾತ್ ಜೋಡಿ ಅಂತ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹಾತ್ ಜೋಡಿ ಮಾಡ್ತೀನಿ.
ಈಗ ಸದ್ಯಕ್ಕೆ ಈ ಕಲ್ಲುಗಳ ಬಗ್ಗೆ ಮಾಡ್ತೀನಿ. ಇದು ವಶೀಕರಣಕ್ಕೆ ಕಲ್ಲುಗಳು ಏನೇನಾಗುತ್ತೆ ಈ ಒಂದು ಕಲ್ಲುಗಳು. ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ನೈಟ್ ಅಂದ್ಬಿಟ್ಟು ಕತ್ಲಾದ್ಮೇಲೆ. ಇವಾಗ ಡೇನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದು ನೆನಪಿಟ್ಕೊಳ್ಳಿ. ಡೇನಲ್ಲಿ ಇದಕ್ಕೆ ಹಾತ್ ಜೋಡಿ ಹಾಕಿದ್ರೆ ಹೆಂಗಿರುತ್ತೆ ಮಿಕ್ಸ್ ಮಾಡಿದ್ರೆ ತಲೆ ಮೇಲೆ ಇಡ್ಬೋದು. ಹಾತ್ ಜೋಡಿ ಬಗ್ಗೆ ನಾನು ಸಪ್ರೇಟ್ ಪ್ರೋಗ್ರಾಮ್ ಮಾಡ್ತೀನಿ. ಈ ಕಲ್ಲುಗಳನ್ನು ಹಾತ್ ಜೋಡಿಗೂ ಬಳಸ್ಬೋದು. ಸಾಲಿಗ್ರಾಮಗಳು, ಸಾಲಿಗ್ರಾಮ ಅಂದ್ರೆ ನೋಡಿ ಇದು ಸಾಲಿಗ್ರಾಮ ಬರುತ್ತೆ. ವಿಷ್ಣು ಸುದರ್ಶನ ಸಾಲಿಗ್ರಾಮ ಇದೇನಿದು ಸುದರ್ಶನ ಸಾಲಿಗ್ರಾಮ ಬರುತ್ತೆ. ಇದ್ರ ಬಗ್ಗೆನೂ ಪ್ರೋಗ್ರಾಮ್ ಮಾಡ್ತೀನಿ. ಆದರೆ ಕೆಲವ್ರಿಗೆಲ್ಲ ಗೊತ್ತಿರ್ಬೋದು ಸುದರ್ಶನ ನೋಡಿ ಇವೆರಡು ನೋಡ್ಬೋದು. ಇವೆರಡನ್ನ ಜೋಡಿಸೋದಷ್ಟೇ. ಜೋಡಿಸಿದ್ರೆ ಇದು ಸುದರ್ಶನ ಸಾಲಿಗ್ರಾಮ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಏನಾಗುತ್ತೆ ಸುದರ್ಶನ ಸಾಲಿಗ್ರಾಮ ಆಗುತ್ತೆ. ನೋಡಿ ಈ ಥರ ಆಗುತ್ತೆ ಕಾಣಿಸ್ತಾ ಈ ರೀತಿ ಸಾಲಿಗ್ರಾಮ. ಇದರಲ್ಲಿ ನಾವು ಈ ಒಂದು ಮಣಿಯನ್ನು ಮೇಲೆ ಇಟ್ಟು ಮಾಡ್ಬೋದು. ನೋಡಿ ಇದು ಕೂಡ ಸುದರ್ಶನ ಸಾಲಿಗ್ರಾಮ. ಇದು ಸುದರ್ಶನ ಸಾಲಿಗ್ರಾಮ ಬರುತ್ತೆ. ಇದರ ಮೇಲೆ ಇಟ್ಟು ನೀವು ಪೂಜೆ ಮಾಡ್ಬೋದು ಅಥವಾ ಓಪನ್ ಮಾಡಿ ಇಟ್ಟು ಪೂಜೆ ಮಾಡ್ಬೋದು. ಯಾವುದನ್ನು ಕಲ್ಲನ್ನು ನೋಡಿ ಇದು ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ ಇರುತ್ತೆ. ನೋಡೋಕ್ಕೆ ಈ ಥರ ರೌಂಡಾಗಿರುತ್ತೆ. ಇದನ್ನು ಎರಡು ಮಾಡ್ಕೋಬೋದು ನೀವು. ನೋಡಿ ಎರಡು ಅಂದರೆ ಓಪನ್ ಆಗುತ್ತೆ ಗೊತ್ತಾಯ್ತಲ್ಲ. ಓಪನ್ ಆಯ್ತಲ್ಲ ಈ ಥರ ಸುದರ್ಶನ ಸಾಲಿಗ್ರಾಮ ಇದರಲ್ಲಿ ನೀವು ಇಟ್ಟು ಪೂಜೆ ಮಾಡ್ಬೋದು. ಇದರಲ್ಲಿಟ್ಟು ಯಾವುದನ್ನು ಈ ಮಣಿಗಳನ್ನು ರಾತ್ರಿ ಇಟ್ಟರೆ ಈ ರೀತಿ ನೋಡಿರಿ ಈ ರೀತಿ ಇಟ್ಕೊಂಡು ನೀವು ಇದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಯಾವ ರೀತಿ ನೋಡಿ ಈ ರೀತಿ ಇವಾಗ ನಾನು ಇಟ್ಟಿದ್ದೀನಲ್ಲ ಈ ರೀತಿ ಇಟ್ಟು ಕೂಡ ಸಾಲಿಗ್ರಾಮದಲ್ಲಿಟ್ಟು ನೀವು ಮಣಿಯನ್ನು ಪೂಜಿಸ್ಬೋದು. ಈ ಒಂದು ಕಲ್ಲನ್ನು ಗೊತ್ತಾಯ್ತಲ್ಲ. ಇದು ಪಳಪಳ ಅಂತ ಹೊಳೆಯುತ್ತೆ. ನಾನು ಆಮೇಲೆ ತೋರಿಸ್ತೀನಿ. ನಿಮಗೆ ರಾತ್ರಿ ಇವಾಗ ತೋರಿಸ್ತೀನಿ. ನೀವು ಲಾಸ್ಟ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಓಕೆನಾ. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಕಲ್ಲುಗಳೇ ಸ್ಕ್ರೀನ್ ಮೇಲೆ ಇರೋದು. ಈಗ ಏನು ಕಲ್ಲರ್ ಇದೆ ನೋಡಿ ಸ್ಕ್ರೀನ್ ಮೇಲೆ ಇದೇ ಕಲ್ಲ ಇರೋದು, ಇನ್ನೇನು ಬೇರೆ ಅಲ್ಲ. ನಿಮಗೆ ಡೇನಲ್ಲಿ ತೋರಿಸ್ತಾ ಇದ್ದೀನಿ, ಅದು ನೈಟ್ ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ. ಆಮೇಲೆ ತೋರಿಸ್ತೀನಿ. ಓಕೆನಾ. ಇದು ನೋಡಿ ಇದು ಸಾಲಿಗ್ರಾಮ ಆಯಿತು. ವಿಷ್ಣು ಸಾಲಿಗ್ರಾಮ ಅಲ್ಲ, ಇದು ಸುದರ್ಶನ ಸಾಲಿಗ್ರಾಮ. ಈ ರೀತಿ ಇದ್ದರೆ ಇದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಕಾರ್ಯಕ್ರಮ ಮಾಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಸುದರ್ಶನ ಸಾಲಿಗ್ರಾಮ ಬಗ್ಗೆ. ನಾನು ನಿಮಗೆ ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಸುದರ್ಶನ ಸಾಲಿಗ್ರಾಮ ಅನ್ನೋದೇ ಹೇಳ್ತೀನಿ. ಅದು ಬಿಟ್ಟು ನಿಮಗೆ ಇನ್ನೂ ಏನಿದೆ ನೋಡಿ. ಇದು ಬಂದು ವಿಷ್ಣು ಸಾಲಿಗ್ರಾಮ. ವಿಷ್ಣು ಸಾಲಿಗ್ರಾಮ ಈ ಥರ ಓಲ್ ಇರುತ್ತೆ ವಿಷ್ಣು ಸಾಲಿಗ್ರಾಮ ಇದು. ಆಮೇಲೆ ನೋಡೋಕ್ಕೆ ಸುತ್ತಲೂ ಹಿಂಗಿರುತ್ತೆ ಗೊತ್ತಾಯ್ತಲ್ಲ. ನೋಡಿ ಇದು ಹಿಂದ್ಗಡೆ ಹಂಗಿರುತ್ತೆ, ಮುಂದಿಗಿರುತ್ತೆ. ಇದು ವಿಷ್ಣು ಸಾಲಿಗ್ರಾಮ. ಇದು ಏತಕ್ಕಾಗುತ್ತೆ, ಏನೇನು ಉಪಯೋಗ ಆಗುತ್ತೆ, ಈ ಸಾಲಿಗ್ರಾಮಗಳಂದರೆ ಏನು, ಸಾಲಿಗ್ರಾಮಗಳು ಏಕೆ ಬಂತು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇದು ಕಾರ್ಯಕ್ರಮ ಸಪ್ರೇಟ್ ಮಾಡ್ತೀನಿ. ಈ ಸಾಲಿಗ್ರಾಮದ ಬಗ್ಗೆ ನಾನು ಸಪ್ರೇಟ್ ತೋರಿಸ್ತೀನಿ ಸದ್ಯಕ್ಕೆ. ಆದರೆ ನೀವು ಈ ಸ್ಟೋನ್ ಏನಿದೆ, ಕಲ್ಲು ಏನಿದೆ, ಈ ಕಲ್ಲನ್ನು ನೀವು ಈ ರೀತಿ ಇಟ್ಟು ನೀವು ಪೂಜಿಸ್ಬೋದು. ಇದರ ಮೇಲೆ ನೋಡಿ ಇಲ್ಲಿ ಇರುತ್ತಲ್ಲ ವಿಷ್ಣು ಸಾಲಿಗ್ರಾಮದಲ್ಲಿ ಫಿಕ್ಸ್ ಮಾಡಿ ಕೂಡ ನೀವು ಪೂಜೆ ಮಾಡೋದು. ನೈಟ್ ಭಾರಿ ಚೆನ್ನಾಗಿರ್ತಿದ್ದು, ನೈಟ್ ಭಾರಿ ಚೆನ್ನಾಗಿ ಕಾಣುತ್ತಿದ್ದು ಗೊತ್ತಾಯ್ತಲ್ಲ. ನೈಟ್ ಹೆಂಗಿರುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಏನೇನು ಆಗುತ್ತೆ ಈ ಕಲ್ಲು, ವಶೀಕರಣಕ್ಕೆ ಆಗುತ್ತೆ. ವಶೀಕರಣ ಅಂದರೆ ಏನು, ಧನ, ಐಶ್ವರ್ಯ, ಅಭಿವೃದ್ಧಿ, ಆರೋಗ್ಯ ಇದಕ್ಕೆಲ್ಲ ಇದಾಗುತ್ತೆ. ಏನೇನಾಗುತ್ತೆ ವಶೀಕರಣಕ್ಕೆಲ್ಲ ಇದು ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಶೀಕರಣಕ್ಕಿದು ಆಗುತ್ತೆ. ಯಾವುದೋ ಈ ಒಂದು ಕಲ್ಲು ಗೊತ್ತಾಯ್ತಲ್ಲ, ರೇಡಿಯಂ ಕಲ್ಲು ಇರುತ್ತಲ್ಲ, ಇದು ವಶೀಕರಣಕ್ಕಾಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ನಾನು ತೋರಿಸ್ತೀನಿ ಗೊತ್ತಾಯ್ತಲ್ಲ. ಇದನ್ನು ಕುತ್ತಿಗೆಯಲ್ಲಿ ಹಾಕೋಬೋದು. ಕಾರು ಕೀ ಚೈನು, 2 ವೀಲರು 4 ವೀಲರು ಇತ್ಯಾದಿ ಕೀ ಚೈನ್ಗಳೆಲ್ಲ ಹಾಕೋಬೋದು ವಶೀಕರಣಕ್ಕೆ. ಮತ್ತು ಡಿಪ್ಲೆಕ್ಷನ್, ಶತ್ರುಗಳ ದೃಷ್ಟಿಯನ್ನು ನಾಶ ಮಾಡ್ತಕ್ಕಂಥದ್ದು. ಯಾವುದೇ ದುಷ್ಟಶಕ್ತಿಗಳು ನಮ್ಮ ಹತ್ರ ಬಂದಾಗ ಇದು ಡಿಪ್ಲೆಕ್ಷನ್ ಮಾಡುತ್ತೆ ಅದನ್ನು. ಅಂದರೆ ಇದಕ್ಕೆ ಮಂತ್ರಸಿದ್ಧಿ ಆಗಿರಬೇಕು ಗುರುಗಳಿಂದ. ನೆನಪಿಟ್ಕೊಳ್ಳಿ, ಇದು ಗುರುಗಳಿಂದ ಮಂತ್ರಸಿದ್ಧಿ ಆಗಿರಬೇಕು. ನಾನು ಇದಕ್ಕೆ ಮಂತ್ರಸಿದ್ಧಿ ಮಾಡೇ ಕಳಿಸೋದು. ಯಾರನ್ನ ಬೇಕಂದರೆ ಗೊತ್ತಾಯ್ತಲ್ಲ ಅವರಿಗೆ ಕೊಡ್ತೀನಿ. ನಾವು ಬರೀ ಕೈಯಲ್ಲಿ ಮುಟ್ಟಿದ್ರೂ ಆಗ್ತದೆ. ಯಾಕಂದರೆ ಮೊದಲೇ ನಾವು ಸಾಧಕರು ಇರ್ತೀವಿ. ಶ್ರೀ ಕುಂಡಲಿನಿ ಮಹಾಶಕ್ತಿ ಸಪ್ತಚಕ್ರಗಳ ಸಾಧನೆಯಲ್ಲಿ ನಾವು ಸಾಧನೆ ಮಾಡಿರ್ತೀವಿ. ಆದ್ದರಿಂದ ನಾವು ಯಾವುದೇ ಪೂಜೆಗಳು ಕರ್ಮಗಳು ಮಾಡದೇ ಇದ್ರೂ ನಡೀತದೆ. ಹಾಗೆ ನಾವು ಬರೀ ಸ್ಪರ್ಶ ಮಾಡಿ ನಿಮ್ಗೆ ಕಳಿಸಿದ್ರು ಕೂಡ ನಡೀತದೆ, ಶಕ್ತಿ ಬರ್ತದೆ ಇದಕ್ಕೆ. ಯಾರು ಕುಂಡಲಿನಿನಲ್ಲಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಕುಂಡಲಿನಿ ಸಾಧನೆ, ತಪಸ್ ಸಾಧನೆ, ಸಿದ್ಧಿಗಳು ಮಾಡ್ಕೊಂಡಿರ್ತಾರೆ, ಅವ್ರು ಬರೀ ಮುಟ್ಬಿಟ್ರೆ ಸಾಕು. ಇನ್ನೇನು ಪೂಜೆ ಮಾಡಬೇಕು, ಕುಂಕುಮ ಇಡಬೇಕು, ದಾರ ಸುತ್ತಬೇಕು, ಹೂವು ಹಾಕಬೇಕು, ಕಾಯಿ ಹೊಡಿಬೇಕು, ಕರ್ಪೂರ ಹಚ್ಚಬೇಕು, ಮಂಗಳಾರತಿ ಬೀಳುವಾಗ ಇದೇನು ಬೇಕಾಗಿಲ್ಲ. ಇದೆಲ್ಲ ನೀವು ಮಾಡ್ಕೋಬೋದು ಮನೆಯಲ್ಲಿ. ಸಣ್ಣ ಬೇರೆ ಕಡೆ ಇರೋ ಅದೇ ಬೇರೆ ಗುರುಗಳಾದರೆ ಇದೆಲ್ಲ ಮಾಡಿ ಕೊಡಬೇಕು. ಸೋಡೋಪಚಾರ ಪೂಜೆಗಳನ್ನು ಮಾಡಿ ಕಳಿಸ್ಬೇಕಾಗತ್ತೆ ಅವರು ಯಾರಿಗಾನ ಭಕ್ತರು ಕೊಡ್ಬೇಕಾರೆ. ನಾವು ಅದೆಲ್ಲ ಏನು ಮಾಡೋಷ್ಟೇನು ಬೇಕಾಗಿರಲ್ಲ ಗೊತ್ತಾಯ್ತಲ್ಲ. ಇದು ಇರುತ್ತೆ. ಓಕೆನಾ. ಈ ಕಲ್ಲದು ಇವತ್ತು ನಾನು ನಿಮಗೆ ಪಾಠ ಮಾಡ್ತೀನಿ. ಈ ಕಲ್ಲು ಹಂಗಾರೆ ಏನೇನು ಆಗುತ್ತೆ ನೋಡಿರಿ. ಇದು ನಿಮ್ಮ ಕೀ ಚೈನ್, 2 ವೀಲರ್ ಕೀ ಚೈನಲ್ಲಿದ್ದರೆ, 4 ವೀಲರ್ ಕೀ ಚೈನಲ್ಲಿದ್ದರೆ
ಶತ್ರು ದೃಷ್ಟಿ, ಶತ್ರುಗಳ ದೃಷ್ಟಿ ಬರುತ್ತಲ್ಲ ಅಕ್ಕಪಕ್ಕ ಒಳಗೆ ಹೊರಗೆ, ಅದನ್ನು ನಾಶ ಮಾಡುತ್ತೆ. ಆಮೇಲೆ ಆಕರ್ಷಣೆ. ಆಕರ್ಷಣೆ ಅಂದರೆ ರಾತ್ರಿ ಹೊತ್ತಂತೂ ಭಾರಿ ಚೆನ್ನಾಗಿರ್ತಿದ್ದು, ಗೊತ್ತಾಯ್ತಲ್ಲ. ಶತ್ರುಗಳ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದರೆ ಇದರಿಂದ ಡಿಫ್ಲೆಕ್ಷನ್ ಆಗುತ್ತೆ, ಇದರಿಂದ ತರಂಗಗಳು ಹೋಗುತ್ತೆ, ಬೆಳಕು ಹೋಗುತ್ತೆ, ಕಿರಣಗಳು. ಆ ಕಿರಣಗಳ ಜೊತೆಗೆ ತರಂಗಗಳು ಶಕ್ತಿ ಹೋಗುತ್ತೆ ಇದರಿಂದ. ಆವಾಗ ಸುತ್ತಲೂ ದುಷ್ಟಶಕ್ತಿಗಳು ಓಡೋಗ್ತವೆ, ಅಂದರೆ ಅವು ನಾಶ ಆಗ್ತವೆ. ಹಾಗೆ ದುಷ್ಟರು, ಯಾರಾದರೂ ದುಷ್ಟರು ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದರೆ ಇದು ಕುತ್ತಿಗೆಯಲ್ಲಿದ್ದರೆ ಡಾಲರ್ ಮಾಡ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೊಟ್ರೆ, ಅಥವಾ ಉಂಗುರ ಇದ್ದರೆ, ಅಥವಾ ಕೀ ಚಾನಲ್ಲಿದ್ದರೆ, ಅಥವಾ ದೇವ್ರ ಮನೆಯಲ್ಲಿ ವಿಗ್ರಹಗಳ ಮೇಲೆ ಅವಾಗೆ ನೋಡ್ತಿದ್ನಲ್ಲ ನಾನು, ಸಾಲಿಗ್ರಾಮ ಆ ರೀತಿಯೆಲ್ಲ ವಿಗ್ರಹಗಳ ಮೇಲೆಲ್ಲ ಬಳಸ್ಬೋದು. ಇದು ಭಾಳ ಚೆನ್ನಾಗಿರುತ್ತೆ, ಗೊತ್ತಾಯ್ತಲ್ಲ. ಈ ಒಂದು ಇದನ್ನು ನಾನು ಏನೇನಾಗುತ್ತೆ ಅಂತ ಹೇಳಿದ್ನಿ. ಶತ್ರು ದೃಷ್ಟಿ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆಗೆ, ಕಷ್ಟಗಳ ನಿವಾರಣೆಗೆ ಎಲ್ಲ ಇದರಲ್ಲಿ ಎನರ್ಜಿ ಇರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗೆ ರೇಡಿಯಮ್, ಇದು ನಮ್ಮ ಸುತ್ತಲೂ ಒಂದು ರೇಡಿಯಮ್ ಇರುತ್ತದೆ, ಭಾಳ ರೇಡಿಯೇಷನ್ ಇರುತ್ತೆ ನಮ್ಮ ಸುತ್ತಲೂ. ಅವರ ರೇಡಿಯೇಷನ್ ಎನರ್ಜಿ, ಯೋಗಶಕ್ತಿ, ತಪಶಕ್ತಿ, ಇದೆಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಓಕೆನಾ? ನೋಡೋಣ ಇದು ರಾತ್ರಿ ಹೊತ್ತು ಹೆಂಗೆ ಕಾಣುತ್ತೆ ನೋಡೋಣ. ಓಕೆನಾ? ರಾತ್ರಿ ಹೊತ್ತು ನೋಡೋಣ ಹೆಂಗೆ ಕಾಣುತ್ತೆ. ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನೋಡಿ ರಾತ್ರಿ ಹೊತ್ತು ನಾನೀಗ ಲೈಟ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಒಂದು ಸೈಡಿಂದ, ಎಡಗಡೆ ಸೈಡಿಂದ ಲೈಟ್ ಹಾಕ್ತಾಯಿದ್ದೀನಿ, ಆದರೆ ಬಲಗಡೆ ಸ್ವಲ್ಪ ಕತ್ತಿದೆ. ಇದೆಲ್ಲ ಭಾಳ ಚೆನ್ನಾಗಿ ಗಮನಿಸಿ. ಈಗ ನೋಡಿ ನಾನು ಲೈಟ್ ಆಫ್ ಮಾಡಿದೆ. ಲೈಟ್ ಆಫ್ ಮಾಡಿದ್ಮೇಲೆ ನೋಡಿ ಎಡಗಡೆ ನನ್ನಿಂದ ಲೈಟ್ ಹಾಕಿದ್ರಿಂದ 2 ಕಲ್ಲು ಮಾತ್ರ ಚೆನ್ನಾಗಿ ಬೆಳಕಾಗಿ ಕಾಣುತ್ತೆ ಅಲ್ವಾ. ನೋಡಿ ಇವಾಗ ದೂರದಿಂದ ತೋರಿಸ್ತಾ ಇದ್ದೀನಿ. ನಾನು ಹಿಂದೆ ಹೊರಟಿದ್ದೀನಿ, ಈಗ ದೂರ ಹೊರಟಿದ್ದೀನಿ, ಆದರೂ ನಿಮಗೆ ಕಾಣಿಸ್ತಾ ಇದೆ. ನೋಡಿ ಲೈಟ್ ಕಾಣುತ್ತಲ್ಲ, ನಾನು ದೂರ ಹೊರಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ. ದೂರದಿಂದ ನೋಡ್ತಾ ಇದ್ದೀನಿ. ಕಡಿಮೆ ಕಾಣಿಸ್ತಾ ಇದೆಯಲ್ಲ ಅಂತ ನಿಮ್ಗೊಂದು ಡೌಟ್ ಇದೆಯಲ್ಲ. ಹೌದು, ನಿಜ, ಕಡಿಮೆ ಬೆಳಕು ಬರ್ತಾಯಿದೆ. ಜಾಸ್ತಿ ಬೆಳಕು ಬರ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೊಂದು ಟ್ರಿಕ್ಸ್ ಇರುತ್ತೆ ಇಲ್ಲಿ. ನಾನು ಆಗಲೇ ಹೇಳಿದೆ, ಒಂದೇ ಒಂಚೂರು ಎಡಗಡೆ ಹಾಕಿದೆ. ಈಗ ಲೈಟ್ ಬೆಳಕು ಎಷ್ಟು ಕೊಡ್ತೀವಿ ಅದಕ್ಕೆ ಅಷ್ಟು ಪವರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನಾವು ಅದ್ರ ಮೇಲೆ ಯಾವುದಾದ್ರೂ ಒಂದು ಟಾರ್ಚು, ಮೊಬೈಲು, ಇನ್ನೇನೋ ಒಂದರಿಂದ ಹೆಚ್ಚಾಗಿ ಬೆಳಕು ಕೊಡಬೇಕು ಅದಕ್ಕೆ. ಆ ಬೆಳಕನ್ನು ಹೀರ್ಕೊಳ್ಳುತ್ತದು. ಹಾಗೆ ಹಗಲೊತ್ತು ಸೂರ್ಯ ಭಗವಾನಿಂದ ಬೆಳಕನ್ನು ಹೀರ್ಕೊಳ್ಳುತ್ತೆ. ಹಾಗೆ ರಾತ್ರಿ ಹೊತ್ತು ಚಂದ್ರ ಭಗವಾನಿಂದ ಬೆಳಕನ್ನು ಹೀರ್ಕೊಳ್ಳುತ್ತೆ. ಹಾಗೆ ನಕ್ಷತ್ರಗಳಿಂದ ಬೆಳಕನ್ನು ಹೀರ್ಕೊಳ್ಳುತ್ತೆ. ಈಗ ನೋಡಿ ನಾನು ಎಡಗಡೆಯಿಂದ ಟಾರ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಎಡಗಡೆ ಮಾತ್ರ 2 ಕಲ್ಲು ಮಾತ್ರ ಬೆಳಕಾಗಿದೆ. ಆ ಕಡೆ 3 ಕಲ್ಲು ಬೆಳಕು ಅಷ್ಟಿಲ್ಲ. ಯಾಕೆ? ನಾನು ಎಡಗಡೆಯಿಂದ ಲೈಟ್ ಹಾಕಿದ್ದು. ಈಗ ನೋಡಿ ಮತ್ತೆ ನಾನು ಎಡಗಡೆಯಿಂದ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು, ಬರೀ 2 ಮಾತ್ರ ಬೆಳಕಿದೆ. ಇನ್ನು ಉಳಿದಿದ್ದು ಯಾಕೆ ಕತ್ಲಿದ್ದಾವು, ಸರಿಯಾಗಿ ಬೆಳಗ್ತಾ ಇಲ್ಲ? ಇದೇ ಕಾರಣ. ಅವುಗಳ ಮೇಲೆ ಸರಾಗವಾಗಿ ನಾವು ಬೆಳಕು ಬರೋಂಗೆ ಮಾಡಬೇಕು. ಅದೇ ನೋಡಿ ಎಡಗಡೆ ನಾನು ಹಾಕಿದರೆ ಎಡಗಡೆ ಮಾತ್ರ 2 ಲೈಟು, ಬಲಗಡೆ ಅವಾಗ ಕಾಣಿಸ್ತಾ ಇಲ್ಲ. ಸರ್ ಈಗ ನೋಡೋಣ. ಈಗ ನಾವೇನು ಮಾಡೋಣ, ಇದೇ ಮೊಬೈಲ್ ಟಾರ್ಚು, ನನ್ನ ಹತ್ರ ಮೊಬೈಲ್ ಇದೇನೆ ಅಂತೂ ಆ ಮೊಬೈಲಿಂದ ಬೆಳಕು ಬಿಡ್ತಾಯಿದ್ದೀನಿ. ಈಗ ನೋಡಿ ಮೇಲುಗಡೆಯಿಂದ ಬಿಡ್ತಾಯಿದ್ದೀನಿ ಎಲ್ಲ 5. ನೋಡಿದ್ರಾ ಎಷ್ಟು ಚೆನ್ನಾಗಿ ಬರುತ್ತೆ 5. ಈಗ ನೀವು ಆಗಲೇ ನೋಡಿದ್ರಿ ಎಡಗಡೆ ಮಾತ್ರ 2 ಕಾಣಿಸ್ತಿತ್ತು. ಈಗ ನೋಡಿ 5 ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಮೇಲುಗಡೆ ಒಂಚೂರು ಟಾರ್ಚ್ ಹಾಕಿದ್ದು, ಅದು ಕಲ್ಲರ್ ಗ್ರೀನ್ ಕಲ್ಲರು ಅಲ್ವಾ. ಗ್ರೀನ್ ಕಲ್ಲರ್ ನೋಡ್ದಾ, ಇವಾಗ ಎಷ್ಟು ದೂರದಿಂದ ನೋಡಿದ್ರು ಕಾಣುತ್ತೆ. ನಾನು ಬರೀ ಸುಮ್ಮನೆ ಹಂಗೆ ಆಫ್ ಮಾಡಿದೆ ಅಷ್ಟೇ, ಆಗ್ಬಿಟ್ಟು ಆಫ್ ಮಾಡಿದೆ ಅಷ್ಟೇ. ನೋಡಿ ಎಷ್ಟು ಬೆಳಕಿದೆ ದೂರದಿಂದ. ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ದೂರ ಹೊರಟಿದ್ದೀನಿ, ಈಗ ಹತ್ರ ಇಲ್ಲ. ಲೈಟ್ ಹಾಕಿ ತೋರಿಸ್ತೀನಿ ನಿಮ್ಗೆ, ಆನ್ ಮಾಡ್ತೀನಿ ನೋಡಿ. ನಾನು ಎಷ್ಟು ದೂರ ಹೋಗಿದ್ದೀನಿ ಕಾಣಿಸ್ತಾ ಇದೆ. ಬರೀ ಸುಮ್ಮನೆ ಹಂಗೆ ಹಾಕದೆ ಲೈಟು ಆಫ್ ಮಾಡಿದೆ ಅಷ್ಟೇ. ಅಷ್ಟಿಗೆ ಅಷ್ಟು ಹೀರ್ಕೋಗ್ಬಿಟ್ಟಿದೆ ಅದು. ಹಗಲೊತ್ತು ಸೂರ್ಯ ಭಗವಾನಿಂದ ಹೀರ್ಕೊಳ್ಳುತ್ತೆ, ರಾತ್ರಿ ಹೊತ್ತು ಚಂದ್ರ ಭಗವಾನ ನಕ್ಷತ್ರಗಳಿಂದ ಹೀರ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನೋಡಿ ನಾನು ದೂರದಿಂದ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ, ಲೈಟ್ ಹಾಕಿ ದೂರದಿಂದ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ, ಕಾಣಿಸ್ತಾ ಇದೆಯಾ? ಈಗ ನೋಡಿ ಅವು ಒಂದೊಂದು ಚೂರು ಕಾಣಿಸ್ತಾ ಇದೆ. ಹಾಗೇ ನೋಡ್ತಾ ಇರಿ, ಅದು ದೂರದಲ್ಲಿದೆ, ಒಂದೊಂದು ಚೂರು ಕಾಣಿಸ್ತಾ ಇದೆ ಅಲ್ವಾ. ನಾನು ದೂರದಿಂದ ಲೈಟ್ ಹಾಕಿರೋದ್ರಿಂದ, ಗೊತ್ತಾಯ್ತಲ್ಲ. ಹತ್ರ ಹೋಗಿ ಹಾಕಬೇಕು, ಹತ್ರ ಹೋಗಿ ಅವುಗಳ ಮೇಲೆ ಬೆಳಕು ಬಿಡಬೇಕು. ಈಗ ನೋಡಿ ನಾನು ಮೊಬೈಲ್ ಟಾರ್ಚ್ ತೊಗೊಂಡು ಹೋಗ್ತೀನಿ, ಮೊಬೈಲ್ ಟಾರ್ಚು ತೊಗೊಂಡು ಹೋಗ್ತೀನಿ, ಅದ್ರ ಮೇಲೆ ಫುಲ್ಲಾಗಿ ಬಿಡ್ತೀನಿ. ಸ್ವಲ್ಪ ಹೊತ್ತು 1 ನಿಮಿಷ 2 ನಿಮಿಷ ಬಿಡ್ತೀನಿ, ನೋಡ್ಕೊಳ್ಳಿ. ನೀವು ಅಷ್ಟೇ ಯಾವುದಾದ್ರೂ ಒಂದು ಟಾರ್ಚು ಅಥವಾ ಏನೋ ಒಂದು ತೊಗೊಂಡು ಅದ್ರ ಮೇಲೆ ಈ ರೀತಿ ಬೆಳಕು ಬಿಡಿ. ವೈಟ್ ಬೆಳಕು ಬಿಟ್ಟರೆ ನೀವು, ಬಿಳಿ ಬೆಳಕು ನೋಡಿ ನಾನು ಬಿಡ್ತಾ ಇರೋದು ವೈಟು. ಅದೇ ನೀವು ರೆಡ್ ಬಿಟ್ರಿ, ಬೇರೆ ಬ್ಲೂ ಬಿಟ್ರಿ, ಇನ್ಯಾವುದೋ ಕಲರ್ ಬಿಟ್ರಿ ಅಂದರೆ ಅದು ಕೂಡ ಅದೇ ಥರ ಬೇರೆ ಬೇರೆ ಥರ ಕಲರ್ ತೋರಿಸುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನಂದು ವೈಟ್ ಮಾತ್ರ ನೋಡಿ, ಈಗ ವೈಟ್ ಮಾತ್ರ. ಈಗ ನೋಡಿ ನಾನು ವೈಟು ಸ್ವಲ್ಪ ಹೊತ್ತು ಮೇಲ್ಗಡೆಯಿಂದನೇ ಬಿಡ್ತಾಯಿದ್ದೀನಿ. ಮೇಲಿಂದ ಚೆನ್ನಾಗಿ ಅದು ಚಾರ್ಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಫುಲ್ ಚಾರ್ಜ್ ಆಗುತ್ತೆ, ಎಳ್ಕೊಳ್ಳುತ್ತೆ ಬೆಳಕನ್ನದು, ಬೆಳಕನ್ನು ಹೀರ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಮೊಬೈಲಿಂದ ನಾನು ಬಿಡ್ತಾಯಿದ್ದೀನಿ ಈಗ ಮೇಲ್ಗಡೆ ಎಲ್ಲದಕ್ಕೂ ಬಿಡ್ತಾಯಿದ್ದೀನಿ, 5ಕ್ಕೂ, ಗೊತ್ತಾಯ್ತಲ್ಲ.
ನೋಡ್ದಾ ಎಷ್ಟೊತ್ತು ಬಿಟ್ಟೆ, 1 ನಿಮಿಷ ಬಿಟ್ಟೆ, ನೋಡೋಣ ಆಫ್ ಮಾಡಿದ್ರೆ ಹಂಗಾರೆ ಹೆಂಗೆ ಬರ್ಬೋದು ಅದು ಅಂತ ಗೊತ್ತಾಯ್ತಲ್ಲ. ಲೈಟ್ ಆಫ್ ಮಾಡ್ತೀನಿ, ಬ್ಯಾಟ್ರಿ ಹೆಂಗೆ ಬರ್ಬೋದು ನೋಡ್ಕೊಡ್ರಿ ಅದು ಹೀರ್ಕೊಳ್ಳುತ್ತೆ. ಆಮೇಲೆ ಅದು ಸೇವ್ ಮಾಡಿಕೊಂಡು ಆಮೇಲೆ ಹೆಚ್ಚಾಗಿ ಇದಾಗುತ್ತೆ ಗೊತ್ತಾಯ್ತಲ್ಲ. ಆಫ್ ಮಾಡಲ, ಈಗ ಆಫ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ನೋಡಿದ್ರ ಆಫ್ ಮಾಡಿದ್ದೀನಿ ನೋಡಿ, ಎಷ್ಟು ಪ್ರಕಾಶಮಾನವಾಗಿ ಬೀಳ್ತಾ ಇದ್ದೀನಿ ನೋಡಿದ್ರೇನ್ರಿ, ಎಷ್ಟು ಪ್ರಕಾಶಮಾನವಾಗಿ ಬೀಳ್ತಾ ಇದ್ದು ನೋಡಿದ್ರ. ಒಳ್ಳೆ ಮೊಟ್ಟೆಗಳ ಥರ ಇದ್ದಾವೆ ವಜ್ರ. ರಾತ್ರಿ ಹೊತ್ತು ಎಷ್ಟೇ ಕತ್ಲಲ್ಲಿದ್ದರೂ ಹಿಂಗೆ ಕಾಣಿಸ್ತಾ ಇರುತ್ತೆ. ರಾತ್ರಿ ಹೊತ್ತು ನೀವು ಮನೇಲಿ ಲೈಟ್ ಹಾಕಿರ್ತೀರ, ಅವು ಹೀರ್ಕೊತಾ ಇರ್ತಾವಲ್ಲಿ ಆ ಕಲ್ಲುಗಳು. ಆಮೇಲೆ ಏನಾಗುತ್ತೆ, ನೀವು ಲೈಟ್ಗಳು ಆಫ್ ಮಾಡಿ ಮಲ್ಕೊಬಿಟ್ರು ಕೂಡ ಬೆಳಗ್ಗೆವರೆಗೂ ಹಂಗಿರ್ತದೆ ನೋಡಿ. ಇವಾಗ ನಾನು ಕೈಯಲ್ಲಿ ಎತ್ಕೊಂಡು ನೋಡ್ತಾ ಇದ್ದೀನಿ, ಗಮನಿಸಿ. ನಾನು ಕೈಯಲ್ಲಿ ಎತ್ಕೊಂಡಿದ್ದೀನಿ ನೋಡಿ, ಕೈಯಲ್ಲಿ ಎತ್ಕೊಂಡಿದ್ದೀನಿ ನೋಡಿ, ಒಂದು ಎತ್ಕೊಂಡಿದ್ದೀನಿ, ಎಲ್ಲ ಕೈಯಲ್ಲಿ ಎತ್ಕೊತೀನಿ ನಾನೀಗ, ಗಮನಿಸಿ. ಅದೇ ನೀವೇನಾದರೂ $1 ಆಗೋಗ್ಬಿಟ್ಟು ಎದೆ ಮೇಲೆ ಇದ್ದರೆ ನೀವು ಅದು ಮಾತ್ರ ಕಾಣುತ್ತೆ, ನೀವು ಕಾಣಲ್ಲ. 6 ಗಂಟೆ ಮೇಲಂತೂ ಚೆನ್ನಾಗಿ ಕಾಣುತ್ತೆ. ಅಲ್ಲ ಬೆಳಕು ಕಮ್ಮಿ ಇದ್ದರೆ ಬಾರುಗಳಲ್ಲಿ ಅಲ್ಲಿ ಇಲ್ಲಿ ಕ್ಲಬ್ಗಳಲ್ಲಂತೂ ಇದು ಸಖತ್ತಾಗಿರ್ತದೆ. ಅಲ್ಲಿ ಲೈಟ್ ಬೆಳಕು ಕಡಿಮೆ ಇರುತ್ತೆ ಗೊತ್ತಾಯ್ತಲ್ಲ. ನೋಡಿ 5 ಕೈಯಲ್ಲಿ ಎತ್ಕೊಂಡಿದ್ದೀನಿ ಈಗ ನಾನು ನೋಡ್ರಿ, 5 ಕೈಯಲ್ಲಿ ಎತ್ಕೊಂಡಿದ್ದೀನಿ ನಾನು. ಅದೇ ರಿಂಗಿಗೆ ಹಾಕೋಬಿಟ್ರೆ ನೀವು ಕೈನಲ್ಲಿ, ರಿಂಗಿಗೆ ಸಖತ್ತಾಗಿ ಕಾಣುತ್ತೆ. ಹಾಗೆ ಆತು ಜೋಡಿ ಹೇಳಿದ್ನಲ್ಲ, ಅವಾಗೆ ತೋರಿಸಿದ್ನಲ್ಲ ನಿಮಗೆ ನಾನು, 10 ಜೋಡಿ ಆತು. ಅದ್ರ ಮೇಲೆ ತಲೆಗಳ ಮೇಲೆ ಒಂದೊಂದು ಇಟ್ಬಿಟ್ರೆ ನಾಗದೇವತೆ ಮೇಲೆ ಹೆಂಗೆ ಕಾಣುತ್ತೆ, ಅದೇ ಶಿವಲಿಂಗದ ಮೇಲೆ ಒಂದು ಇಟ್ಬಿಟ್ರೆ ರಾತ್ರಿ ಹೊತ್ತು ಹೆಂಗೆ ಕಾಣುತ್ತೆ ನೆನ್ಪಿಟ್ಕೊಳ್ಳಿ. ಅದೇ ಶಿವಲಿಂಗದ 3 ಈ ಪಟ್ಟೆ ಇರುತ್ತಲ್ಲ, ಅಡ್ಡಡ್ಡ ಪಟ್ಟೆ 3 ಶಿವಲಿಂಗ, ಅದು ಇದೇ ರೀತಿ 3 ಪಟ್ಟೆಗಳು ರೆಡಿ ಮಾಡಿಬಿಟ್ರೆ ಹೆಂಗಿರುತ್ತೆ ಶಿವಲಿಂಗದ ಮೇಲೆ ಅಲ್ವಾ. ನೀವು ಯಾವ ಆಕಾರ ಬೇಕಾರೋ ಒಂದು 50-100 ತೊಗೊಬಿಡ್ಬೇಕು ಇವು ಕಲ್ಲುಗಳು. ಆವಾಗ ನೀವು ಹೆಂಗೆ ಬೇಕಂಗೆ ಡಿಸೈನ್ ಮಾಡಿ ಇಟ್ಬಿಟ್ರೆ ಮನೇಲಿ ಸಖತ್ತಾಗಿ ಕಾಣುತ್ತೆ. ಮನೇಲಿ ಹೆಂಗೋ ಲೈಟ್ಗಳು ಉರಿತಾ ಇರ್ತದೆ 3 ಅವರ್ 4 ಅವರು, ಅವು ಚಾರ್ಜ್ ಆಗಿಬಿಡುತ್ತೆ ಗೊತ್ತಾಯ್ತನ್ರಿ. ಇದಪ್ಪ ಇವುಗಳ ಕತೆ. ಅದೇ ನೋಡಿರಿ ನಿಮಗೆ ಈಗ ನೋಡಿರಿ ಹೆಂಗೆ ಕಾಣಿಸ್ತಾವೆ ನೋಡಿರಿ, ಕಲರ್ ಬೇರೆ ಕಲರ್, ಈಗ ಬರೀ ವೈಟ್ ಕಲರ್. ಅದೇ ರೀ ತೋರಿಸಿದ್ದು ಇಷ್ಟೊತ್ತು, ನೆನಪಿಟ್ಕೊಳ್ಳಿ. ಇಷ್ಟೊತ್ತು ನೀವು ನೋಡಿದ್ದು ಹಸಿರು ಅವೇ ಗೊತ್ತಾಯ್ತಾ ವೀಕ್ಷಕರೇ. ಎಷ್ಟು ಚೆನ್ನಾಗಿ ನೀವು ನೋಡಿದ್ರಲ್ಲ. ಇದೇ ರೀತಿ ಇದಕ್ಕೆ ಮಂತ್ರದೀಕ್ಷೆ ಆಗಬೇಕು, ನಾನು ಮಾಡಿಕೊಡ್ತೀನಿ ಮಂತ್ರದೀಕ್ಷೆ. ಆವಾಗ ಹೆಚ್ಚಿನ ಶಕ್ತಿ ಬರುತ್ತೆ, ವಶೀಕರಣಕ್ಕೆಲ್ಲ ಆಗುತ್ತೆ ಗೊತ್ತಾಯ್ತಲ್ಲ. ವಶೀಕರಣಕ್ಕಾಗುತ್ತೆ ಮಂತ್ರದೀಕ್ಷೆ ಮಾಡಿದ್ರೆ. ಆಮೇಲೆ ಶತ್ರು ದೃಷ್ಟಿ ನಾಶಕ್ಕೆ, ಯಾರಾದರೂ ಶತ್ರುಗಳು ನಮ್ಮ ಮೇಲೆ ದೃಷ್ಟಿ ಬೀಳಬಾರ್ದಲ್ಲ, ಅವ್ರ ನಾಶಕ್ಕೆ. ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇವುಗಳ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ವಶೀಕರಣದ್ದು, ದಾರಿದ್ರ್ಯ ನಿವಾರಣೆದು, ಯಾವ ರೀತಿ ಇದು ಬೆಳಗುತ್ತೆ ಇವು ಮಣಿಗಳು ಅಥವಾ ಮುತ್ತುಗಳು ಅಥವಾ ಕಲ್ಲು ಸ್ಟೋನ್ಸ್, ರೇಡಿಯೇಷನ್ ಸ್ಟೋನ್ಸ್ ಯಾವ ರೀತಿ ಬೆಳಗುತ್ತೆ, ಯಾವ ರೀತಿ ಡಿಫ್ಲೆಕ್ಷನ್ ಮಾಡುತ್ತೆ, ಹೇಗೆ ವಶೀಕರಣ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಕೆಲವ್ರಿಗೆ. ಹಾಗೆ ಇಲ್ಲಿ ಕೂಡ ನೀವು ಆದಷ್ಟು ತಿಳ್ಕೊಂಡಿದ್ದೀರ, ಓಕೆನಾ. ಇದ್ರ ಎಷ್ಟು ಪವರ್ಫುಲ್ ಆಗಿರ್ತದೆ ಅನ್ನೋದು ಗೊತ್ತಾಯ್ತಲ್ಲ. ವೀಕ್ಷಕರೇ, ಇದಷ್ಟೇ ಅಲ್ಲ, ನಾನು ಈಗಾಗಲೇ ನಿಮಗೆ ಸಾಲಿಗ್ರಾಮ ಜೋಡಿ 10 ಜೋಡಿ ಇವೆಲ್ಲ ತೋರಿಸಿದ್ದೀನಿ. ಅವುಗಳ ಬಗ್ಗೆ ನಾನು ನೆಕ್ಸ್ಟ್ ಕಾರ್ಯಕ್ರಮ ಮಾಡ್ತೀನಿ. ಇದು ಬೇಕಾದರೆ ನೀವು ನನ್ನ ನಂಬರ್ ಇರುತ್ತೆ, ನೀವು ತೊಗೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗೆ ಏನಾದರೂ ಕೇಳಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಓಕೆನಾ. ಯಾವುದಕ್ಕೂ ಮಂತ್ರಾದೀಕ್ಷೆ ಆಗಿರಬೇಕು ಇವೆಲ್ಲ, ಇಲ್ಲಾಂದರೆ ಅಷ್ಟು ಶಕ್ತಿ ಇರಲ್ಲ. ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಸರಿನಾ. ಇಷ್ಟು ಮುಗಿಸ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ನಿಮಿಷ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.